ಆಹಾರಗಳಲ್ಲಿ, ವಿಹಾರಗಳಲ್ಲಿ, ಆಚರಣೆಗಳಲ್ಲಿ ಮತ್ತು ವಿಚಾರಗಳದ್ದು ಕೂಡ ನಾವು ಅತ್ಯಂತ ಬುದ್ಧ ಹೇಳಿದಾಗೆ ಮಧ್ಯಮ ಮಾರ್ಗ ಅಂತ ಮಾಡಬೇಕು. ನೀವು ಕೇಳ್ಬೋದು, ಆಹಾರ ಬಿಡೋದು ಮಾಡೋದು ತಪ್ಪ ಡಾಕ್ಟ್ರೇ, ವಿಹಾರ ಮಾಡೋದು ತಪ್ಪ ಡಾಕ್ಟ್ರೇ ಅಂತ. ಯಾವುದು ಬಿಡಬೇಕಾಗಿಲ್ಲ, ಎಲ್ಲವನ್ನು ಮಾಡ್ರೇಷನ್ ಮಾಡಬೇಕು ಅಂತೀವಿ. ಮಾಡ್ರೇಷನ್ ಅಂದರೆ ಪ್ರತಿಯೊಂದು ಇತಿಮಿತಿಯೊಳಗಿರಬೇಕು, ಯುಕ್ತವಾಗಿರಬೇಕು. ಆಹಾರ ನಮ್ಮ ಪೂರ್ವಜರು ತಿಂದಂಥ ಆಹಾರ ತಿನ್ನೋದೇ ಅತ್ಯಂತ ಸೂಕ್ತ. ಅದು ಎಲ್ಲ ಜೆನೆಟಿಕ್ ಇಂಜಿನಿಯರಿಂಗ್ ಟೆಸ್ಟ್ಗಳದ್ದು ಗೊತ್ತಾಗಿದೆ. ನಮ್ಮ ಪೂರ್ವಜರು ತಿಂತಿದ್ದಂಥ ಆಹಾರ ವಸ್ತುಗಳನ್ನು ನಾವು ಸೇವಿಸೋಕೆ ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಕ್ಯಾನ್ಸರ್ ಬರೋದು ಸಾಧ್ಯತೆ ಕಮ್ಮಿ ಆಗ್ತಾ ಹೋಗುತ್ತಂತೆ. ಪೂರ್ವಜರು ಅಂದರೆ ನಮ್ಮ ಹಾಸ್ಯದಲ್ಲಿರೋ ಜನಗಳಿಗೆ ಸಾಮಾನ್ಯವಾಗಿ ಮುದ್ದೆ, ಸೊಪ್ಪು ಬಸ್ಸಾರು, ಕೋಳಿ ಸಾರು ಅದೆಲ್ಲ ತಿಂತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ವಿಚಿತ್ರವಾದ ವೆಸ್ಟರ್ನ್ ಡಯಟ್ ಎಂಟ್ರಾಗಿದೆ. ಈ ವೆಸ್ಟರ್ನ್ ಡಯೆಟ್ಟು ಮುಖ್ಯವಾದ ಕಾರಣ ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ಘೋಷಿಸಿದೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದಕ್ಕೆ. ವೆಸ್ಟರ್ನ್ ಡಯೆಟ್ ಅಂದರೆ ಅತಿ ಆಳವಾಗಿ ಕರೆದಂಥ ಫ್ರೈಡ್ ಮಾಡಿದಂಥ ಮಾಂಸಾಹಾರಗಳು, ಮತ್ತು ಡಬ್ದಲ್ಲಿ ಶೇಖರಿಸಿಟ್ಟಂಥ ಮಾಂಸಾಹಾರಗಳು, ಮತ್ತು ಡಬ್ದಲ್ಲಿ ಶೇಖರಿಸಿಟ್ಟಂಥ ಮೀನಿನ ಖಾದ್ಯಗಳು, ಮತ್ತು ಅತಿಯಾದ ಉಪ್ಪಿನಕಾಯಿ ಬಳಕೆ, ಪಾನೀಯಗಳು, ಬಣ್ಣದ ಪಾನೀಯಗಳು, ಇವು ಅಪಾಯಕಾರಿನೇ. ಇವೆಲ್ಲ ಕೆಮಿಕಲ್ಸೇ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ತಂಬಾಕನ್ನು ಸಂಪೂರ್ಣ ವರ್ಜ ಮಾಡಿ, ಆಹಾರನ ಯುಕ್ತವಾಗಿ ಉಪಯೋಗಿಸಿ. ಆಹಾರ ಉಪಯೋಗಿಸುವಾಗ ಆಯುರ್ವೇದರು ಹೇಳಿದಾಗೆ ಹಿತಬುಕ್, ಮಿತಬುಕ್, ಋತಬುಕ್ ಅಂತೀವಿ. ಹಿತಬುಕ್ ಅಂದರೆ ಹಿತವಾಗಿರೋದನ್ನು ತಿನ್ಬೇಕು ನಾವು. ಹಿತ ಅಂದರೆ ರುಚಿಗೆ ತಕ್ಕಂತೆ ತಿನ್ನಬೇಕು. ಹಾಗಂತ ಎಲ್ಲ ರುಚಿಗಳು ಒಳ್ಳೆಯದು ಅಂತಲ್ಲ. ಆದಷ್ಟು ಲಿವಿಂಗ್ ವೆಜಿಟೇಬಲ್ಸ್, ಲಿವಿಂಗ್ ಫ್ರೂಟ್ಸ್, ಲಿವಿಂಗ್ ಅನಿಮಲ್ಸ್ ಇದನ್ನು ಬಂದಂಥ ಖಾದ್ಯಗಳನ್ನೇ ತಿನ್ನಬೇಕು. ಕಾರಣಾಂತರದಿಂದ ನಾವು ನಾನ್ ಲಿವಿಂಗ್ ಪಾರ್ಟಿಕಲ್ಸು ಏನು ತಿಂತೀವಿ ಅಂದರೆ ಈ ಬೇಕ್ರಿ ಪ್ರಾಡಕ್ಟ್ಸು ಅವೆಲ್ಲ ಸಾಮಾನ್ಯವಾಗಿ ಅಪಾಯಕಾರಿನೇ. ಅದರಲ್ಲಿ ಫಾಸ್ಟ್ ಫುಡ್ಗಳಿರ್ತವೆ. ಈ ನಮ್ಮ ಹಾಸನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ದಾಳಿ ಜಾಸ್ತಿ ಆಗಿದೆ. ಅದರಿಂದನೂ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ ಅಂತ ನಿರರ್ಗಳವಾಗಿ ಹೇಳ್ಬೋದು. ಆ ಫಾಸ್ಟ್ ಫುಡ್ಡನ್ನು ಮುಖ್ಯವಾಗಿ ಗಮನಿಸಬೇಕಾಗಿರೋದು 5 ಬಿಳಿ ವಸ್ತುಗಳು. ಒಂದು ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಎರಡನೇದು ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಮೂರನೇದು ಬೇಕಿಂಗ್ ಸೋಡಾ ಜಾಸ್ತಿ ಇರುತ್ತೆ. ನಾಲ್ಕನೇದು ಬಿಳಿ ಅಕ್ಕಿ ಜಾಸ್ತಿ ಇರುತ್ತೆ. ಐದನೇದು ಮೈದಾ. ಇದು 5 ವಸ್ತುಗಳು ಹಾನಿಕಾರಕ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದಲೇ ಘೋಷಿಸಿದ್ದಾರೆ. ಹಾಗಾಗಿ ಆದಷ್ಟು ಫಾಸ್ಟ್ ಫುಡ್ಗಳನ್ನ ಅಂದರೆ ಜಂಕ್ ಫುಡ್ಗಳನ್ನ ಕಮ್ಮಿ ಮಾಡಿ. ಮಕ್ಕಳಿಗೆ ಈ ಜಂಕ್ ಫುಡ್ಗಳನ್ನ ಎಷ್ಟು ಇತಿಮಿತಿಯಲ್ಲಿ ಕೊಡ್ತೀರೋ ಅಷ್ಟು ಒಳ್ಳೆಯದು. ಕೆಲವು ಕಾರಣಾಂತರಗಳಿಂದ ಟಿ ವಿ ಮಾಧ್ಯಮಗಳಲ್ಲಾಗಲಿ, ಮೊಬೈಲ್ ಮಾಧ್ಯಮಗಳಲ್ಲಾಗಲಿ ಮಕ್ಕಳನ್ನು ಈ ನಿಟ್ಟಿನಲ್ಲಿ ಫಾಸ್ಟ್ ಫುಡ್ಗಳಿಗೆ, ಜಂಕ್ ಫುಡ್ಗಳಿಗೆ ಎಳೆಯುವಂಥ ಹವ್ಯಾಸ ಜಾಸ್ತಿ ಆಗ್ತಾಯಿದೆ. ಇದು ವಿಷಾದನೀಯ. ಇದನ್ನು ಆದಷ್ಟು ತಂದೆ ತಾಯಿಗಳೇ, ಪೋಷಕರೇ ಅದರ ನಿಯಂತ್ರಣ ಮಾಡೋಂಗೆ ನೀವು ಮಕ್ಕಳು ಕರ್ಕೊಂಡೋಗಿ, ಟೀಚರ್ಸ್ಗಳು ಅಷ್ಟೇ, ಕಾಲೇಜಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಈ ವಿಷಯನ ಅತ್ಯಂತ ಜಾಗರೂಕತೆಯಿಂದ ಮಕ್ಕಳುಗಳಿಗೆ ಬೋಧಿಸಿ, ಅದರ ಪ್ರಾತ್ಯಕ್ಷತೆ ಮತ್ತು ಕೆಲವು ಸಿಡಿಗಳು ತೋರಿಸಿ ಅದರ ಅವರಲ್ಲಿ ರೂಢಿ ಮಾಡಿದರೆ, ಇದು ತಪ್ಪ, ಈ ತಂಬಾಕು ತೊಗೊಳ್ಳೋದು ತಪ್ಪ, ಮದ್ಯಪಾನ ತೊಗೊಳ್ಳೋದು ತಪ್ಪ, ಇದೆಲ್ಲ ಚಿಕ್ಕಂದೇ ಆ ಅಭ್ಯಾಸನ ರೂಢಿಸಿದರೆ ಖಂಡಿತವಾಗ್ಲೂ ಮುಂದಿನ ಪೀಳಿಗೆ ಆರೋಗ್ಯಕರ ಬೆಳೆಯುತ್ತೆ ಅಂತ ನಿರ್ಭೀತಿಯಿಂದ ಹೇಳ್ಬೋದು. ನಾನು ನೋಡಿದ ಹಾಗೆ 1985 ಇಸ್ವಿಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಬಹಳ ಕಮ್ಮಿ ಮಟ್ಟದಲ್ಲಿತ್ತು. 5ರಿಂದ 10 ಲಕ್ಷದ ಒಳಗೆ ಮಾತ್ರ ಇತ್ತು. 5-10 ಲಕ್ಷ, 10 ಮಿಲಿಯನ್ ಒಳಗೆ ಇತ್ತು. ಈಗ 2025ರಲ್ಲಿ 20 ಮಿಲಿಯನ್ ಕ್ಯಾನ್ಸರ್ ಸಂಖ್ಯೆ ರೋಗಿಗಳಿದ್ದಾರೆ. 20 ಮಿಲಿಯನ್ ಕ್ಯಾನ್ಸರ್ ರೋಗಿಗಳು, ಅದು 1 ವರ್ಷದಲ್ಲಿ 20 ಮಿಲಿಯನ್ ಕ್ಯಾನ್ಸರ್ ರೋಗಿಗಳು. ಆ ಕ್ಯಾನ್ಸರ್ ರೋಗಿಗಳು ಬದುಕಿ ಉಳಿದ್ರೆ 5 ವರ್ಷ, ಇನ್ನು 5 ವರ್ಷದಲ್ಲಿ ಇನ್ನೆಷ್ಟು ಮಿಲಿಯನ್ ಕ್ಯಾನ್ಸರ್ ರೋಗಿಗಳಿರ್ಬೋದು ಪ್ರಪಂಚದಾದ್ಯಂತ ಲೆಕ್ಕ ಹಾಕ್ಕೊಡಿ. ಅಷ್ಟು ಕ್ಯಾನ್ಸರ್ ರೋಗಿಗಳು ಒಂದೇ ಇರೋದು ಭೀತಿ, ಇದು ಸಾವಿನ ದವಡೆಗೆ ನುಗ್ಗುವಂಥ ರೋಗನ, ನಾನು ಸಾವಿನ ದವಡೆಗೆ ಸಿಗಾಕೊಂಬಿಟ್ಟಿದ್ದೀನ, ಆ ಭಯ ಬಿಡಿ. ಆ ಕ್ಯಾನ್ಸರ್ ರೋಗಿಗೆ ಚಿಕಿತ್ಸೆ ಇದೆ, ಅದು ಎಲ್ಲಿದೆ ಅಂತ ಹುಡ್ಕೊಂಡೋಗಿ. ಇದ್ರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ಹೇಳ್ತೀನಿ. ನಮ್ಮ ಹಾಸನ ಮೆಡಿಕಲ್ ಕಾಲೇಜಿನಲ್ಲೇ ಒಂದು ಒಳ್ಳೆ ಕ್ಯಾನ್ಸರ್ ಸಂಸ್ಥೆ ಹುಟ್ಟಾಕಿದ್ದೀನಿ. ಅದರೊಳಗೆ ಫ್ರೀಯಾಗಿ ರೇಡಿಯೋಥೆರಪಿ ಚಿಕಿತ್ಸೆ ದೊರಕ್ತಾ ಇದೆ. 10ರಿಂದ 20 ಬಡ ರೋಗಿಗಳಿಗೆ ಫ್ರೀಯಾಗಿ ರೇಡಿಯೋಥೆರಪಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಇನ್ನು ಅದಕ್ಕೆ ಸಂಬಂಧಪಟ್ಟ ಕೀಮೋಥೆರಪಿನೂ ಕೊಡ್ತಾಯಿದ್ದಾರೆ. ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಅಂತ ಒಂದು ಉಪಶಮನ ಚಿಕಿತ್ಸೆನೂ ಪ್ರಾರಂಭ ಮಾಡಿದ್ದೀನಿ. 2018ರಲ್ಲಿ ಪ್ರಾರಂಭ ಮಾಡಿದ್ದೀನಿ. ಈ ಉಪಶಮನ ಚಿಕಿತ್ಸೆ ಅತ್ಯಂತ ಅದ್ಭುತವಾದ ಪ್ರಕ್ರಿಯೆ. ಇದು ನನ್ನ ಮನಸ್ಸಿಗೆ ತುಂಬ ಮುದ ಕೊಟ್ಟಂಥ ಒಂದು ಕಾರ್ಯಕ್ರಮ. ಅದು SVYM ಅಂತ ಒಂದು ಅದ್ಭುತವಾದ NGO ಆರ್ಗನೈಸೇಷನ್ ಇದೆ, ಶ್ರೀ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ. ಅವ್ರ ಜೊತೆ ಸೇರಿಕೊಂಡು ನಾನು ಈ ಕಾರ್ಯಕ್ರಮ 2018ರಲ್ಲಿ ಪ್ರಾರಂಭ ಮಾಡಿದಾಗ
ಕೆಲವೇ ರೋಗಿಗಳ ಮನೆಗಳಿಗೆ ಒಂದು ವ್ಯಾನ್ನಲ್ಲಿ ಹೋಗಿ ಬರ್ತಾಯಿದ್ವಿ ನಾವು. ಹೋಗಿ ಅಲ್ಲಿದ್ದಂಥ ಉಲ್ಬಣಗೊಂಡಂಥ ಕ್ಯಾನ್ಸರ್ ರೋಗಿಗಳಿಗೆ, ಅಂದರೆ ಇನ್ನೇನು ಚಿಕಿತ್ಸೆ ಇಲ್ಲವೇ ಇಲ್ಲ ಅಂತ ಅನ್ನೋ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಬರ್ತಾಯಿದ್ವಿ. ಅಂದರೆ ಅವ್ರಿಗೆ ಸಾವಿನ ದವಡೆ ಇದೆ ಅಂತ ಗೊತ್ತಿರ್ತಿತ್ತು. ರೇಡಿಯೋಥೆರಪಿ ಆಗಲಿ, ಕೀಮೋಥೆರಪಿ ಆಗಲಿ, ಸರ್ಜರಿ ಆಗಲಿ ಎಫೆಕ್ಟಿವ್ ಇಲ್ಲ ಅಂತ ಗೊತ್ತಿರ್ತಿತ್ತು. ಇನ್ನೇನು ದಾರಿ ಕಾಣ್ದಾಗಿದೆ ಅಂದಾಗ ನಾವು ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಕೌನ್ಸಿಲಿಂಗ್ ಮಾಡಿ, ಅವ್ರ ಮನೆಯವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ, ಅವರ ಒಂದು ಸೋಷಿಯಲ್ ಏನೇನು ಅವ್ರಿಗೆ ಎಂಪವರ್ಮೆಂಟ್ ಇದೆ ಅದೆಲ್ಲ ಕೊಡಿಸ್ಕೊಟ್ಟು ಆ ರೋಗಿ ಬದುಕಿರೋವರೆಗೂ ಅವ್ರಿಗೆ ಎಷ್ಟು ಚಿಕಿತ್ಸೆ ಸಾಧ್ಯವೋ ಅದೆಲ್ಲ ಮಾಡಿಬರ್ತಾಯಿದ್ವಿ. ಒಂದು ಡ್ರೆಸ್ಸಿಂಗ್ ಬೇಕಾಗ್ತಿತ್ತು. ಕೆಲವು ಮನೆಗಳಿಗೆ ಹೋದಾಗ ಡ್ರೆಸ್ ಪೂರ್ತಿ ತಿಂದಾಕ್ತಂಥ ವ್ರಣ ಆಗ್ಬಿಡ್ತಿತ್ತು. ಅದ್ರ ಪೂರ್ತಿ ನೊಣ ಹತ್ತಿ ಬ್ಯಾಗಟ್ಸ್ ಹತ್ತಿ ಮರಿಗಳು ಹಾಕಿ ಓಡಾಡ್ತಿದ್ವು. ಅವನ್ನೆಲ್ಲ ಪೌಡಿನ ಹಾಕಿ ವಾಶ್ ಮಾಡಿದಾಗ ನಮಗೆ ಆ ವಾಸನೆ ತಡೆಯೋಕ್ಕಾಗದೆ ಮನೆಯವರೆಲ್ಲ ದೂರ ಇರ್ತಿದ್ರು. ಆರೋಗ್ಯಗಳು ಕೂಡ ಸಾಯುವವರೆಗೂ ಸಾಂತ್ವನ ಬದುಕಿದಂಥ ಉದಾಹರಣೆಗಳಿವೆ. ಇದ್ರ ಜೊತೆಗೆ ಕ್ಯಾನ್ಸರ್ ರೋಗದಲ್ಲಿ ತುಂಬ ಕಡೆ ಹಂತದಲ್ಲಿ 4ನೇ ಹಂತದ ಮೇಲಿನ ಮೇಲೆ ಕೆಲವ್ರಿಗೆ ನೋವು ಬಹಳ ಅತ್ಯಂತ ಪ್ರಬಲವಾದ ಸಮಸ್ಯೆ ಆಗುತ್ತೆ. ಈ ನೋವು ನಿವಾರಕರಿಗೆ ಆರ್ಡಿನರಿ ಟ್ಯಾಬ್ಲೆಟ್ಸ್ಗಳಾಗಲಿ, ಆರ್ಡಿನರಿ ಅನಾಲ್ಜೆಸಿಕ್ಸ್ ಆಗಲಿ ಅದು ಪ್ರಯೋಜನಕಾರ ಆಗಲಾರ್ದು. ಈ ನಿಟ್ಟಿನಲ್ಲಿ ನಾವು ವಿಮ್ ಸಂಸ್ಥೆಯಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾರ್ಫಿನ್ ಅನ್ನೋ ಟ್ಯಾಬ್ಲೆಟನ್ನು ತರಿಸಿದ್ವಿ. ಈ ಮಾರ್ಫಿನ್ ಅದು ಒಂದು ಡ್ರಗ್ ಅದು, ಆದರೆ ಅದನ್ನು ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟಾಗ ಅದು ಅಡಿಕ್ಷನ್ ಆಗಲ್ಲ. ಹಾಗೂ ಅದು ಬಹಳ ಸೇಫ್ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯವರೇ ಘೋಷಿಸಿದ್ದಾರೆ. ಹೀಗಾಗಿ ಮಾರ್ಫಿನ್ ಟ್ಯಾಬ್ಲೆಟ್ಸನ್ನ ನಾವು ಮನೆಮನೆಗೂ ಹೋಗಿ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಕೊಟ್ಟು ಬರ್ತಾಯಿದ್ವಿ. ಅವರು ಫ್ರೀಯಾಗಿ ಕೊಡ್ತಾಯಿದ್ವಿ. ಅವರು ಸುಮಾರು ಕೊಟ್ಟಿರೋ ಜನರಲ್ಲಿ ಸಾವು ನಿರೀಕ್ಷೆಯಲ್ಲಿದ್ದವ್ರು ಕೂಡ ಚೇತರಿಸ್ಕೊಂಡು ಎಷ್ಟೋ ಸಮಾಧಾನಕರವಾಗಿ ಸಾವನ್ನು ಬರಮಾಡ್ಕೊಂಡಂಥ ಉದಾಹರಣೆಗಳಿವೆ. ಇದು ಮಾರ್ಫಿನ್ ಸಾವನ್ನು ಶೀಘ್ರನೂ ಮಾಡಲ್ಲ ಅಥವಾ ಮುಂದೂಡೋದು ಇಲ್ಲ. ಮಾರ್ಫಿನ್ಗೂ ಸಾವುಗೂ ಸಂಬಂಧ ಇಲ್ಲ. ಮಾರ್ಫಿನ್ ನೋವು ನಿವಾರಕ ಅಷ್ಟೇ ಮತ್ತು ಮನಸ್ಸಿಗೆ ಮುದ ಕೊಡುತ್ತೆ. ಹೀಗಾಗಿ ನಿದ್ದೆ ಮಾಡದೆ ಬಳಲ್ತಾ ಇದ್ದಂಥ ಎಷ್ಟೋ ಜನ ಸಾವಿರಾರು ಕ್ಯಾನ್ಸರ್ ರೋಗಿಗಳು ನಿರಾಳವಾಗಿ ನಿದ್ದೆ ಮಾಡಿ ತಮ್ಮ ಜೀವನ ಪರ್ಯಂತ ಬೇಕಾದಂಥ ಕೆಲವು ಕಟ್ಟೆ ಆಸೆಗಳಿಂದ ತೀರಿಸ್ಕೊಳ್ಳೋಕ್ಕೆ ಇದು ಸಹಾಯಕವಾಗಿದೆ. ಈ ರೀತಿ ಉಪಶಮನ ಚಿಕಿತ್ಸೆ ನಮ್ಮ ಕ್ಯಾನ್ಸರ್ ಕೇಂದ್ರದಲ್ಲೇ ಇದೆ. ಹಾಸನ ಮೆಡಿಕಲ್ ಕಾಲೇಜಲ್ಲಿ 156ನೇ ನಂಬರ್ ರೂಮ್ನಲ್ಲಿದೆ. ಮಿಸ್ಟರ್ ಯೋಗನಾಥ್ ಅಂತ ಒಬ್ಬ ಒಳ್ಳೆಯ ವ್ಯವಸ್ಥಾಪಕರಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ಉಲ್ಬಣಗೊಂಡ ಕ್ಯಾನ್ಸರ್ ರೋಗಿಗಳನ್ನೂ ಹಾಸನದಲ್ಲಿ ಮಾತ್ರ ಅವ್ರನ್ನ ಫೋನ್ ಮಾಡಿ ಹೇಳಿದರೆ ಅವರೇ ವ್ಯಾನಲ್ಲಿ ಬಂದು ನಿಮ್ಮ ಮನೆಗೆ ಬಂದು ಚಿಕಿತ್ಸೆ ಕೊಟ್ಟು ಅವರು ಎಷ್ಟು ದಿವಸ ಬದುಕಿರ್ತಾರೆ ಅಷ್ಟು ದಿವಸ ಕೂಡ ಅವರಿಗೆ ಏನು ಸಾಂತ್ವನ ಹೇಳ್ಬೋದು, ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಇದು ಒಂದು ವ್ಯವಸ್ಥೆ. ಆದರೆ ರೇಡಿಯೋಥೆರಪಿ ವ್ಯವಸ್ಥೆನೂ ನೀವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ನಮ್ಮಲ್ಲಿ ಡಾಕ್ಟರ್ ರಾಘವೇಂದ್ರ ಅಂತ ಒಬ್ಬರು ಉತ್ತಮವಾದ ವೈದ್ಯರಿದ್ದಾರೆ. ಅವರು MD ರೇಡಿಯೋಥೆರಪಿ. ಅವರು ತಮ್ಮ ಬೇರೆ ಡಿಪಾರ್ಟ್ಮೆಂಟ್ ವ್ಯವಸ್ಥೆಯ ಬಗ್ಗೆ ಅವರಿಗೆ ಅಧಿಕಾರ ಇದ್ದರೂ ಕೂಡ ಈ ವ್ಯವಸ್ಥೆ ಬಗ್ಗೆ ತೊಡಗಿಸ್ಕೊಂಡು ಎಲ್ಲ ಚಿಕಿತ್ಸೆಗೂ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದಾರೆ. ಸಾವಿರಾರು ರೋಗಿಗಳಿಗೆ ರೇಡಿಯೋಥೆರಪಿ ಕೊಟ್ಟು ಅವರಿಗೆ ಬೇಗ ಗುಣಪಡಿಸಿ ಮೊದಲ ಹಂತ ಬಂದವರು ಇನ್ನೂ ಬದುಕಿದ್ದಾರೆ 16 ವರ್ಷಗಳಿಂದ. ಹೀಗಾಗಿ ದಯವಿಟ್ಟು ಇದರ ಉಪಯೋಗನೂ ಮಾಡ್ಕೋಬೇಕು. ಮತ್ತು ಕೆಲವು ಕೀಮೋಥೆರಪಿ ವ್ಯವಸ್ಥೆ ಮಾಡೋದು ಗೌರ್ಮೆಂಟ್ ನಾನು ಈಗಲೂ ಈ ಮೂಲಕ ಕೇಳ್ಕೊತೀನಿ. ನಮ್ಮ ಹಾಸನ ಮೆಡಿಕಲ್ ಕಾಲೇಜ್ ಬೇಕಾಗಿರೋದು ಈಗ ಸದ್ಯಕ್ಕೆ ನಮ್ಮ ರೇಡಿಯೋಥೆರಪಿ ಯಂತ್ರ ಬಂದಿದೆ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅದು ಸದ್ಯಕ್ಕೆ ಸಾಕಾಗ್ಬೋದು. ಮುಂದಿನ ದಿನಗಳಲ್ಲಿ ಲೀನಿಯರ್ ಆಕ್ಸಿಲರೇಟರ್ ಅಂತ ಒಂದು ಯಂತ್ರ ಇದೆ ಮತ್ತು ಬ್ರೆಕಿಥೆರಪಿ ಅಂತ ಯಂತ್ರ ಇದೆ. ಇವೆರಡು ಬಂದುಬಿಟ್ರೆ ನಮ್ಮ ಹಾಸನಕ್ಕೆ ಮೆಡಿಕಲ್ ಕಾಲೇಜ್ಗೆ ಪರಿಪೂರ್ಣ ಚಿಕಿತ್ಸೆ ಲಭ್ಯ ಆಗೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಈ ವಿಶ್ವಪಥ ಮೂಲಕ ಹೋಗ್ತಾ ಇರೋಂಥ ಮೆಸೇಜು ನಮ್ಮ ರಾಜಕಾರಣಿಗಳಾಗಲಿ ಅಥವಾ ನಮ್ಮ ಅಧಿಕಾರ ವರ್ಗದವ್ರಿಗಾಗಲಿ ಸಿಕ್ಕಿದಾಗ ಅವ್ರು ದಯವಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗೆ ಲೀನಿಯರ್ ಆಕ್ಸಿಲೇಟರು ಮತ್ತು ಬ್ರೆಕಿಥೆರಪಿ ಮತ್ತು ಅದಕ್ಕೆ ಬೇಕಾದಂಥ ಸಕಲ ಉಪಕರಣಗಳನ್ನು ಕೊಟ್ಟರಲ್ಲಿ ನಮ್ಮ ಕ್ಯಾನ್ಸರ್ ಕೇಂದ್ರ ಪರಿಪೂರ್ಣವಾಗೋದರಲ್ಲಿ ನಿಸ್ಸಂಶಯ. ಹಾಗೂ ನಮ್ಮ ಹಾಸನ ಜನತೆ ಹಾಗೂ ಸುತ್ತಮುತ್ತಲಿನ ಎಷ್ಟೋ ಡಿಸ್ಟ್ರಿಕ್ಟ್ ಜನಗಳು ನಿರಾಳವಾಗಿ ಬದುಕ್ಬೋದು ಅನಿಸುತ್ತೆ. ದಯವಿಟ್ಟು ಎಲ್ಲ ಗಮನದಲ್ಲಿಡಿ. ನಮ್ಮ ಹಾಸನಕ್ಕೆ ಇನ್ನು ಮುಂದಕ್ಕಾದರೂ ಪರಿಪೂರ್ಣವಾದ ಚಿಕಿತ್ಸೆ ಲಭ್ಯವಾಗಲಿ ಕ್ಯಾನ್ಸರ್ ರೋಗಿಗಳಿಗೆ. ಹಾಗೂ ನಮ್ಮ ಹಾಸನದಲ್ಲಿರುವಂಥ ಜನ ನೆಮ್ಮದಿಯ ನಿರಾಳವಾಗಿ ಜೀವನ ಮಾಡೋಂತಾಗಲಿ. ಕ್ಯಾನ್ಸರ್ ಬರದೇ ಇರೋಂಗೆ ಆಗಬೇಕಾದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಕೆಲವು ಮಾತುಗಳು ಆಡಬೇಕು ಅಂತ ಇಷ್ಟ ಇದೆ ನನಗೆ. ಅವಕಾಶ ಸಿಗ್ತಾ ಇರಲಿಲ್ಲ, ನಿಮ್ಮ ಮುಂದೆ ಬರ್ತೀನಿ. ನೀವೆಲ್ಲ ಇಷ್ಟು ಆರಿಸಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.